ಹೇಮಾವತಿ ಯೋಜನೆಗೆ ತ್ಯಾಗ ಮಾಡಿದ ರೈತರು ಕಣ್ಣೀರಿನ ಕತೆ. ಮಾನ್ಯ ಸಭಾಧ್ಯಕ್ಷರೇ, ಹೇಮಾವತಿ ರಿಸರ್ವ್ ಹೆಸರಿನಲ್ಲಿ ಲಕ್ಷಾಂತರ ಎಕರೆಗಳು ಇವತ್ತು, ಸಾವಿರಾರು ಎಕರೆ ಇವತ್ತು ಬೇನಾಮಿ ಹೆಸರಲ್ಲಿ ಇವತ್ತು ಇದಾಗ್ತಾ ಇದೆ. ಒಳಂಗೆ ಇಲ್ವಲ್ಲ, ಒಳಂಗೆ ಪಕ್ಕ ಇವತ್ತು ಸರ್ಕಾರಿ ಜಾಗ ಯಾವುದು ಬಿಡ್ತಾ ಇಲ್ಲ. ಹಾಸನ ಜಿಲ್ಲೆ ಒಳಗೆ ಸರ್ಕಾರಿ ಜಾಗ ಎಲ್ಲ ರಾತ್ರೋರಾತ್ರಿ ಉಳಿಸ್ತಾವ್ರು. ಇವತ್ತು ಈ ಸರ್ಕಾರ ಬಂದ ತಕ್ಷಣ ಯಾವ ಕೆರೆ ಕಟ್ಟೆ ಉದ್ಗೋರೆ ನಾವಿದ್ದೀವಿ. ಈ ಪರಿಸ್ಥಿತಿ ಬಂದೋಯ್ತೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳೋದು ನಿಮ್ಮ ಮುಖೇಣ ಕಂದಾಯ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಈ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆಯಲ್ಲ ಅದಕ್ಕೆ DC ಇವರು ಎಲ್ಲ ಒಳ್ಳೆ ರೆವಿನ್ಯೂ ಸೆಕ್ರೆಟ್ರಿಗೆ ಎಷ್ಟು ಸಾರಿ ಹೇಳಿದ್ದೀವಿ, ಎಷ್ಟು ಲೆಟ್ರ್ ಕೊಟ್ಟಿದ್ದೀವಿ, 4 ಜನ MLAಗಳು. ಯಾಕೆ ತನಿಖೆ ನಡೆಸೋಕ್ಕೆ ನಿಮಗೆ? ಕಂದಾಯ ಇಲಾಖೆನ ಸಮಗ್ರವಾಗಿ ಜಿಲ್ಲೆದು ತನಿಖೆ ನಡೆಸೋದಕ್ಕೆ ನಾನು ಆಗ್ರಹ ಪಡಿಸ್ತೀನಿ. ಇದನ್ನು ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಮಾಡಬೇಕು ಅಂತ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷರು. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಮಾನ್ಯ ಹಾಸನ ಆಸ್ಪತ್ರೆ ಇದೆ. ಹಾಸನ ಆಸ್ಪತ್ರೆ ದನನೂ ಎಷ್ಟೋ ಬೇಕಾದ್ರೆ ಅದ್ರೊಳಗಡೆ ಬಿಟ್ಟರು ಒಳ್ಳೇದು. ಏನು ಅದ್ರೊಳಗಡೆ ಜನ ಕಾಲಕ್ಕಾಗುತ್ತಾ? ಇವತ್ತಲ್ಲಿ ಹೋದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚೀಟಿ ಬರ್ಕೊಡ್ತಾರೆ, 5 ಲಕ್ಷ, 3 ಲಕ್ಷ, 4 ಲಕ್ಷ. ಈ ಪರಿಸ್ಥಿತಿ ಇದೆಯಲ್ಲ ಸರ್. ಪಾಪ ನಮ್ಮ ಮಂತ್ರಿಗಳ ಬಗ್ಗೆ, ನಾನು ಶರಣ್ ಪ್ರಕಾಶ್ ಬಗ್ಗೆ ನನಗೆ ಗೌರವ ಇದೆ. ದಯಮಾಡಿ ಹಾಸ್ಪಿಟ್ಲನ್ನ ಹಿಂದೆ ಪಾಪ ಅವ್ರು ಬಂದೆಲ್ಲ ಮಾಡಿ, ದಯಮಾಡಿ ಹಾಸ್ಪಿಟ್ಲನ್ನ ಬಡವರು ಹೊರಗಡೆ ಹೋದ್ರೆ 5 ಲಕ್ಷ, 4 ಲಕ್ಷ, 10 ಲಕ್ಷ, 15 ಲಕ್ಷ, ಈ ಥರ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಿದರೆ ಮಾನ್ಯ ಸಭಾಧ್ಯಕ್ಷರೇ, ಯಾವ ರೀತಿ ದ್ವೇಷದ ರಾಜಕಾರಣ ಇದೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಬಸವರಾಜ ಬೊಮ್ಮಾಯಿಯವ್ರು 4 ಜನ ಕೊಟ್ಟರು. ಅವರು ಬೆಳಗ್ಗೆ 2 ಜನ, ರಾತ್ರಿ 2 ಜನ. ಅಶೋಕ್ ಅವರೇ ದಯಮಾಡಿ ಒಂದು ಸ್ವಲ್ಪ, ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ, 4 ಜನ ಬೆಳಗ್ಗೆ 2 ಜನ, 2 ಜನ ಅವ್ರ ಪಾಪ ಬಾತ್ರೂಮ್ಗೆ ಹೋಗ್ಕೆ ಇದಕ್ಕೆ ಅಂತ ಕೊಟ್ಟರೆ, ಅವನ್ನ ಈ ಸರ್ಕಾರ ಬಂದ ಮೇಲೆ ಎಲ್ರಿಗೂ ಕೊಡೋಕ್ಕೆ ಅವಕಾಶ ಇದೆ ಅಂತ ಯಾರೋ ಕಾವೇರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರ ಪಾಪ ಅಂಥವ್ರಿಗೆಲ್ಲ DC ಪೋಸ್ಟು, ಡಿವಿಷನಲ್ ಇದು ಎಂಥದಪ್ಪ ಕಮಿಷನರ್ ಪೋಸ್ಟ್ ಕೊಡೋರು, ಇನ್ಚಾರ್ಜ್. 4 ಜನಕ್ಕೆ ಸರ್ಕಾರಕ್ಕೆ ಬಡ್ತಾನೆ ಇದೆ ಅಂದರು. ಮಾಜಿ ಪ್ರಧಾನಮಂತ್ರಿಗೆ ಈ ರೀತಿ ನಡ್ಕೋತಾರಲ್ರಿ. ಬಸವರಾಜ ಬೊಮ್ಮಾಯಿ ಕೊಟ್ಟಂತ 4 ಜನ ಪಾಪ ದೇವೇಗೌಡರು ಆರೋಗ್ಯ ಮುಖ್ಯ ಅಂತ 4 ಜನ ಅಶ್ವತ್ಥನಾರಾಯಣವ್ರು ಕೊಟ್ಟರೆ, ಅದನ್ನು ಇವತ್ತು ವಾಪಸ್ ತಗೊಂಡು ಕಾನೂನಲ್ಲಿ ಅವಕಾಶ ಎಲ್ಲ ಕೊಡೋಕ್ಕೆ ಬರೋಕ್ಕೆ ಅಂತೇಳಿ ಇದನ್ನು ಕಾನೂನು ಲೆಕ್ಕ ಹಾಕ್ತಾರಲ್ಲ. ಎಷ್ಟು ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ ಪರಮೇಶ್ವರರೇ. ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತು, ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ, ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ, ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹೆಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ. ನಾನು ಹೇಳೋದು ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5 ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣನ ಮುಗಿಸ್ಲೇಬೇಕು. ಅದು ಮುಗಿಸೋ ಜನ. ನಾನು ಹೇಳಿದ್ದು ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತೀನಿ ಅಷ್ಟೇ. ನನಗೇನಿಲ್ಲ, ನಾನು ಇನ್ನೂ 10 ಕೇಸ್ ಹಾಕಿ ಎದುರಿಸ್ತೀನಿ. ನಾನು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ.
ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಲ್ಲು ಗಣಿಗಾರಿಕೆ ಕ್ರಷರ್ನಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೆಂಗ್ ಲೂಟಿ ನಡೀತಾ ಇದೆ. ಒಬ್ಬ ನನ್ನ ಶಿಷ್ಯ ಅನಂತ ಅಂತ ಇದ್ದ, ಅವ್ರ ಅಪ್ಪನ ಕಾಲದಿಂದ 15 ವರ್ಷ 20 ವರ್ಷದಿಂದ ಕ್ರಷರ್ ನಡೆಸ್ತಾ ಇದ್ದ. ಅವನ್ನ ಡಿಮುಡ್ ಫಾರೆಸ್ಟ್ ಅಂತ ನಿಲ್ಸಾಕಿದ್ರೆ ಇವತ್ತು ಡಿಮುಡ್ ಫಾರೆಸ್ಟಲ್ಲಿ ಹೊಡಿತಾವ್ರಲ್ಲ, ಯಾರು ಕೇಳ್ತಲೇ ಇಲ್ವಲ್ಲ. ಇವತ್ತು ಹಾಸನ ಸುತ್ತಮುತ್ತ ವಿತೌಟ್ ಯಾವುದೇ ಇಲ್ದಲೆ DC, ಗಣಿ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್, ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಕೋಟ್ಯಾಂತರ ರೂಪಾಯಿನ ಇವತ್ತು ಗಣಿ ಕ್ರಷರ್ನ ವಿತೌಟ್ ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ತನಿಖೆ ಮಾಡೋಕ್ಕೆ ಆದೇಶ ಮಾಡ್ತೀರಾ? ಇದೆಯಾ ತಾಕತ್ ನಿಮಗೆ? ಯಾರ ಜೊತೆ ನೀವು ಇಲ್ಲಿ ಈಲ್ಡ್ ಆಗಿದ್ದೀರಿ? ದಯಮಾಡಿ ಹೇಳಬೇಕು. ಮೊನ್ನೆ ಸಭಾಧ್ಯಕ್ಷ ನಿಮ್ಮ ಮುಖಂಡ ಇವತ್ತು ಇಲ್ಲ, CM ಇಲ್ಲ, ಡೆಪ್ಟಿ CM ಇಲ್ಲ, ನಮ್ಮ ಹಿರಿಯ ಸಚಿವರಾದಂಥ ಅವ್ರಿಗೆ ಡೆಪ್ಟಿ CM ಆರು ಕೊಡಬೇಕಾಯ್ತು, ಏನೋ ಮುಖ್ಯಮಂತ್ರಿ ಅಂತ ಓಡ್ತಾ ಇತ್ತು ಅವ್ರ ಹೆಸರು. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪರಮೇಶ್ವರನಿಗೆ ಕುಮಾರಣ್ಣ ಮಾಡಬೇಕು ಅಂತ ಮಾಡಿದರು, ಅವತ್ತು ಕುಮಾರಣ್ಣನ ಮಾಡಬೇಕು ಅಂತ ಪರಮೇಶ್ವರನ ಕುಮಾರಣ್ಣ ಮಾಡಬೇಕು ಅಂತ ಹೋರಾಟ ಮಾಡಿದರು, ಆದರೆ ಆಗಲಿಲ್ಲ. ಏನು ಮಾಡಿದರು? ಅವತ್ತಾಯಿತು ಧರ್ಮಸಿಂಗ್ ಅವ್ರು ಮಾಡಿದ್ರು, ಅವತ್ತೇ ಆಗೋದು ಪರಮೇಶ್ವರನದು. ಏನು ಸರ್, ಈಗ ನಮ್ದೇ ಅವ್ರನ್ನಾರು ಮಾಡಲಿ, ಶಿವಕುಮಾರ್ ಅವ್ರನ್ನಾರು ಮಾಡಲಿ. ಶಿವಕುಮಾರ್ ಮಾಡಿದ್ರು ಸಂತೋಷ, ಪರಮೇಶ್ವರನ ಮಾಡಿದ್ರು ಸಂತೋಷ. ಬಜೆಟ್ಗೂ ಇದಕ್ಕೆ ಏನ್ ಸಂಬಂಧ ಅಂತ ನಾನು ಕೇಳ್ತಾರೆ. ಏನು ಬಜೆಟ್ ನಲ್ಲಿ ನನ್ನ ಹೊರಟಿಯರು ಇದು ನಮ್ಮ ಒಳ್ಳೆಯವ್ರಂದ್ರಿ, ಶರಣ ಪ್ರಕಾಶ್ ಒಳ್ಳೆಯವ್ರಂದ್ರಿ, ಇವ್ರು ಒಳ್ಳೇದು. ನಿಮ್ ಪ್ರಕಾರ ಯಾರು ಕೆಟ್ಟವರಿಲ್ಲ, ಬಹಳ ಸಂತೋಷ. ಆದ್ರೆ ಇದು ಬಜೆಟ್ಗೆ ಸಂಬಂಧಿಸಿದ ಭಾಷಣ ಅಲ್ಲ ಅಂತ ಅಷ್ಟೇ. ಈಗ ಬಜೆಟ್ ಇಂದ ಹೇಳಿದ್ನಲ್ಲ ಸರ್, 4,000 ಕೋಟಿ ಇಟ್ಟಿದ್ದೀರಿ, 56,000 ಜನ ಇದೆ, ಇಷ್ಟು ಪೋಸ್ಟ್ 100 ಇದು ನಿಗಮಗಳಿವೆ. 100 ನಿಗಮದಲ್ಲಿ 10,000 ಹುದ್ದೆ ಖಾಲಿ ಐತೆ. ಅಲ್ಲ ಸರ್, ಕೃಷಿ ಇಲಾಖೆಯಲ್ಲಿ ಖಾಲಿ ಐತೆ. ಯಾವತ್ತು ನಾನು ಹೇಳಿದ್ದು ಕಂದಾಯ ಇಲಾಖೆ ಸುಮಾರು 2,000 ಕೋಟಿ ಲೂಟಿ ನಡೀತಾ ಇದೆಯಲ್ಲ, 2,000ದಿಂದ 3,000 ಕೋಟಿ ಬೇಡವಾ ನಿಮ್ಗೆ ರೆವಿನ್ಯೂ? ಗ್ಯಾರಂಟಿ ಮಂತ್ರಿಗಳಾಗಿ ನಿಮ್ಮ ಎಕ್ಸ್ಪೋರ್ಟ್ ನಾವಿಲ್ಲ, ನಮ್ಗಷ್ಟು ನಾಲೆಡ್ಜ್ ಇಲ್ಲ, ನಿಮ್ಗೆ ಒಳ್ಳೆ ವಾದ್ಯಗಳು ಈ